ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಡಿಯಲ್ಲಿ ಸವಿತಾ ಬಂಧು ಯುವಶಕ್ತಿ ಸಂಘದ ಒಂದು ಪಕ್ಷಿ ನೋಟ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಇಲ್ಲಿನ ಕಾರ್ಯವೈಖರಿ ತಮ್ಮೆಲ್ಲರ ಮುಂದೆ ಇಡುವಂತಹ ಸಣ್ಣ ಒಂದು ಚಿಕ್ಕ ಪ್ರಯತ್ನ ನೋಡಿ. ನಾಗರಕಟ್ಟೆ ಈ ವಿಗ್ರಹಗಳನ್ನು ವಿದುರಾಶ್ಪತ್ಯದ ನಾಗರಾಜಪ್ಪನವರು ನೀಡಿದರು. ಹಾಗಾಗಿ ಆ ನಾಗರಕಟ್ಟೆಯನ್ನು ಪ್ರತಿಷ್ಠಾಪನೆ ಸವಿತಾ ಸಮುದಾಯ ಭವನದ ಉದ್ಘಾಟನೆ ಸಂದರ್ಭದಲ್ಲಿ ಮಾಡಲಾಯಿತು. ಹಾಗಾಗಿ ಸವಿತಾ ಮಹರ್ಷಿ ಕರ್ನಾಟಕದ ಇತಿಹಾಸದಲ್ಲಿ ಮತ್ತು ಭಾರತ ದೇಶದಲ್ಲೇ ಪ್ರಪ್ರಥಮವಾದ ಸವಿತಾ ಮಹರ್ಷಿ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದೊಂದು ನಮ್ಮ ಒಂದು ಚಿಕ್ಕ ಪ್ರಯತ್ನ ನೋಡಿ, ಇದೊಂದು ಚಿಕ್ಕ ಪ್ರಯತ್ನ 10ಕ್ಕೆ 15ರಲ್ಲಿ ಅದು ರಸ್ತೆ ಬರುತ್ತೆ. ಅಲ್ಲಿಂದ ಆ ಕಡೆ ಹೋದರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಶೌಚಾಲಯ, ಸಮುದಾಯ ಶೌಚಾಲಯ 3,60,000 ರೂಪಾಯಿ ಹಾಕಿದ್ದಾರೆ ನಮ್ಮ ಎಚ್.ಎನ್. ಪ್ರಕಾಶ್ ರೆಡ್ಡಿ ಅವರು, ಜಿಲ್ಲಾ ಪಂಚಾಯತ್ ಸದಸ್ಯರು. ಇನ್ನೂ 3.5 ಲಕ್ಷ ಅದಕ್ಕೆ ಬೇಕಾಗುತ್ತೆ. ಹಾಗಾಗಿ ಸವಿತಾ ಮಹರ್ಷಿ ಸ್ಥಾಪನೆ ಆದ ದಿನ, ಸಂಘ ಸ್ಥಾಪನೆ ಆದ 2009-10ರಲ್ಲಿ. ಹಾಗೆ ಮೇಲ್ಗಡೆ ಹೋಗಲು ದಾರಿ, ಮೇಲ್ಗಡೆ 2 ರೂಮು ಗಂಗಾಧರ ಸ್ವಾಮೀಜಿಗಳವರ ಸಹಾಯಹಸ್ತದಿಂದ 2 ರೂಮ್ ಕಟ್ಟಿಸಿದ್ದಾರೆ, 4 ಲಕ್ಷ ರೂಪಾಯಿ ವೆಚ್ಚ. ಹಾಗೆ ಮಂದಿರದ ಸಮುದಾಯ ಭವನದ ಒಳಗಡೆ ಪಾದಾರ್ಪಣೆ ಮಾಡುತ್ತಿದ್ದೇವೆ ನೋಡಿ. ಕಲಾವಿದರು. ಹಾಗೆ ಇಂದು ಪೂಜೆ ನಡೆದ ಸಂದರ್ಭ, ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನೋಡಿ 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 ಇವರೆಲ್ಲ ಮಹನೀಯರು, ಸಮಾಜಕ್ಕೆ ಸೇವೆ ಸಲ್ಲಿಸಿದಂಥ ಮಹನೀಯರು. ವೀರಪ್ಪ ಮೊಯ್ಲಿಯವರು, ಶಿವಶಂಕರ ರೆಡ್ಡಿಯವರು, ಯು ಕೃಷ್ಣಮೂರ್ತಿ ಸಾರ್ ಅವರು, ಪ್ರಕಾಶ್ ರೆಡ್ಡಿ ಸರ್ ಅವರು, ನಾಮದೇವ್ ನಾಗರಾಜ್ ಸರ್ ಅವರು, ಇವರೆಲ್ಲ ಸಹಾಯ ನೀಡಿರ್ತಕ್ಕಂಥದ್ದು. ಇದು ನೋಡಿ, ಈ ಆಂಗಲ್ಸು ಶೀಟ್ಸ್ ಏನಿದೆ, ಇದು ನಮ್ಮ ಮಾಜಿ ರಾಜ್ಯಾಧ್ಯಕ್ಷರಾದ ಎನ್ ಸಂಪತ್ ಕುಮಾರ್ ಅವರು ನೀಡಿರ್ತಕ್ಕಂಥದ್ದು.